ಮಂದಿರ ಮಸೀದಿ ವಿಚಾರದಲ್ಲಿ ದಿನಕ್ಕೊಂದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ರಲ್ಲಪ್ಪ, ಇವೆಲ್ಲ ಮಾಡೋದು ಸರಿ ಇಲ್ಲ, ದಿನಕ್ಕೊಂದೊಂದು ಹಿಂಗೆಲ್ಲ ಮಾಡ್ಕೋಬಾರ್ದು ಅಂತೇಳಿದ್ರು. ಅದಕ್ಕೆ ಅಖಿಲ ಭಾರತೀಯ ಸಂತ ಸಮಿತಿ ಈಗ ಆಕ್ರೋಶ ಹೊರಹಾಕಿದೆ. ಅವ್ರು ಹೇಳೋದು, ಹಿಂದೂಗಳ ಧಾರ್ಮಿಕ ನಂಬಿಕೆ ವಿಚಾರದಲ್ಲಿ ನಿರ್ಣಯ ಕಳ್ಕೋಬೇಕಾಗಿರೋದು ಧಾರ್ಮಿಕ ಮುಖಂಡರು, ಸಾಂಸ್ಕೃತಿಕ ಸಂಘಟನೆ ಅಂತ ಕರ್ಕೊಳ್ಳೋ RSS ಅಲ್ಲ. ಅದನ್ನು ನಾವು ತೀರ್ಮಾನ ಮಾಡ್ಕೋತೀವಿ, ಸಂಘ ಪರಿವಾರ ಅಲ್ಲ, ಅದನ್ನು ಒಪ್ಪಬೇಕಷ್ಟೇ ನೀವು ಬೇಕಿದ್ದರೆ ಅಂತ ಅವರು. ಸರಿ, ಯಾರು ಜ್ಯೋತಿರ್ಮಠದ ಶಂಕರಾಚಾರ್ಯ ಯಾರು ಅದನ್ನೆಲ್ಲ ಹೇಳಿದ್ದಾರೆ. ಅವ್ರಿಗೆ ಅಧಿಕಾರ ಬೇಕಿದ್ದಾಗ ದೇಗಲ ಬಗ್ಗೆ ಮಾತಾಡ್ತಾರೆ, ಈಗ ಇಲ್ಲ ಅಂತಂದ್ರೆ ಅರ್ಥ ಏನು ರೀ ಅಂತಾರೆ. ಕರೆಕ್ಟ್ ಅಲ್ಲ ಅವ್ರು ಕೇಳೋದು. ನೀವು ಬೇಕಾದಾಗ ಬುರ್ರ ಬಿಡ್ತೀವಿ, ಬೇಡದಿದ್ದಾಗ ಏನೇನು RSS ಏನು ಫೈನಲ್ ಜಡ್ಜಾ ಈ ದೇಶದಲ್ಲಿ? ನೀವು ಹೇಳಿದ ತಕ್ಷಣ ಡ್ಯಾನ್ಸ್ ಮಾಡಬೇಕು, ನೀವು ಹಿಂಗೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಬೊಂಬೆ ಥರ ನಿಂತ್ಕೋಬೇಕು ಅನ್ನೋಕ್ಕೆ? ನೀವು ಯಾರೆಲ್ಲರಿಗೂ ಊರಿನಲ್ಲಿರೋರಿಗೆಲ್ಲ ಹೇಳೋಕ್ಕೆ ನಿಮ್ಗೆ ಯಾವನು ಕೊಟ್ಟಿರೋನ ಅಧಿಕಾರನ? RSSನವ್ರು ಹೇಳೋದನ್ನ BJPನಲ್ಲಿರೋರೇ ಕೇಳಿಸ್ಕೊಳ್ಳಲ್ಲ, ಅವ್ರಿಗೆ ಬೇಕಾಗಿಲ್ಲ, ಅವ್ರನ್ನೇ ರಿಪೇರಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಕರೆಕ್ಟಾಗಿ. ನಿಮ್ಮ ಜನಕ್ಕೇನು ರಿಪೇರಿ ಮಾಡಕ್ಕೆ ಬರ್ತೀರಿ ನೀವು ಅಂತ ಕೆಲವುದೆಲ್ಲ ಅಬ್ಜೆಕ್ಷನ್.